ಹಾಯ್ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಪ್ರತಿಭಟನೆ ಅಥವಾ ಹೋರಾಟ ಅಂತ ತಕ್ಷಣ ನಮಗೆ ನೆನಪಾಗೋದು ಮೊದಲ ಮುಖ ಅಂದರೆ ಅದು ವಾಟಾಳ್ ನಾಗರಾಜ್. ತಲೆಯಲ್ಲಿ ಆ ಕಪ್ಪು ಟೋಪಿ, ಕಣ್ಣಿಗೊಂದು ಕಪ್ಪು ಕನ್ನಡಕ, ಸಿಂಹದ ಥರ ಗರ್ಜಿಸುವ ಧ್ವನಿ. ಇವರ ವಯಸ್ಸು ಈಗ 80 ವರ್ಷ ದಾಟಿದ್ರು ಹೋರಾಟದ ಕಿಚ್ಚು ಮಾತ್ರ 18 ವರ್ಷದ ಯುವಕನ ಥರ ಇದೆ. 80 ಅದೇನು ಗೊತ್ತು ನಿಮಗೆ? ಜ್ಯೋತಿಷ್ ನಮ್ಮ ಅಪ್ಪನೂ ಗೊತ್ತು, ನಮ್ಮ ತಾಯಿ ಗೊತ್ತು, ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ಯಾರು ಜನ್ಮ ಕುಂಡ್ಲಿ ಬರೆದವ್ರು ಹೇಳಿದ್ದೆ. ಇಲ್ಲ. ಇವರು ರಸ್ತೆಗೆ ಇಳಿದ್ರೆ ಸಾಕು, ಎಂಥ ಬಿಗಿ ಭದ್ರತೆ ಇರುವ ಪೊಲೀಸ್ ಇಲಾಖೆ ಕೂಡ ಒಂದು ಕ್ಷಣ ಅಲರ್ಟ್ ಆಗಿಬಿಡುತ್ತೆ. ಪ್ರೇಮಿಗಳ ದಿನಾಚರಣೆ ಇದು ನಮ್ಮ ಹಕ್ಕು. ಕಾಕಿ ಪಡೆಗೂ ಇವರನ್ನ ಕಂಡ್ರೆ ಒಂದು ಕಡೆ ಗೌರವ, ಇನ್ನೊಂದು ಕಡೆ ಹೆದರಿಕೆ. ಆದರೆ ನಿಮಗೆ ಗೊತ್ತಾ, ಈ ಹೋರಾಟಗಾರನ ಹಿಂದೆ ಒಬ್ಬ ಅದ್ಭುತ ಕಲಾವಿದನಿದ್ದ ಅಂತ. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಇವರನ್ನ ಪ್ರೀತಿಯಿಂದ ರಜೆಗಳ ಪಿತಾಮಹ ಅಂತಲೇ ಕರೀತಾರೆ. ಹಾಗಾದರೆ ಯಾರು ಈ ವಾಟಾಳ್ ನಾಗರಾಜ್? ಇವರ ಲೈಫ್ ಸ್ಟೋರಿಯಲ್ಲಿರುವ ಆ ಅನ್ಟೋಲ್ಡ್ ಕಥೆಗಳೇನು? ಇವರನ್ನ ಕಂಡ್ರೆ ಪೊಲೀಸರು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾರೆ? ಸೊ ಇವತ್ತಿನ ವಿಡಿಯೋದಲ್ಲಿ ವಾಟಾಳ್ ನಾಗರಾಜ್ ಅವರ A to Z ಕಂಪ್ಲೀಟ್ ಲೈಫ್ ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಅಯ್ಯ ಕೂತ್ಕೊಡ್ರಿ, ತಮ್ಗೆ ಏಜ್ ಆಗಿದೆ. ನನಗೆಲ್ಲ ನಿಮಗೆ ಏಜ್ ಆಗಿರೋದು, ನಿಮಗೆ ಏಜ್ ಆಗಿರೋದು. ಕೂತ್ಕೊಳ್ರಿ, ಎದುರ್ಕೊಂಡು ಬೆಳಿಗ್ಗೆ ಹಿಡಿಯಕ್ಕೆ ಬಂದ್ಬಿಟ್ಟಿದ್ರಿ. ಸ್ನೇಹಿತರೆ, ಮೊದಲನೇದಾಗಿ ನೋಡೋದಾದರೆ ಅವರ ಬಾಲ್ಯ ಮತ್ತು ಅವರಲ್ಲಿ ಅಡಗಿರುವಂಥ ಪ್ರತಿಭೆ. ಸ್ನೇಹಿತರೆ, ವಾಟಾಳ್ ನಾಗರಾಜ್ ಅವರು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಾಟಾಳ್ ಎಂಬ ಪುಟ್ಟ ಗ್ರಾಮದಲ್ಲಿ. ತಂದೆ ಲಿಂಗಪ್ಪ ಮತ್ತು ತಾಯಿ ತಾಯಮ್ಮ. ಇವರ ಮೂಲ ಹೆಸರು ನಾಗರಾಜ್. ಆದರೆ ತಾವು ಹುಟ್ಟಿದ ಊರಿನ ಮೇಲಿನ ಪ್ರೀತಿಯಿಂದ ಇವರು ತಮ್ಮ ಹೆಸರಿನ ಮುಂದೆ ವಾಟಾಳ್ ಅಂತ ಸೇರಿಸಿಕೊಳ್ತಾರೆ. ಹಾಗೆ ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಇವರನ್ನು ಕೇವಲ ಒಬ್ಬ ಹೋರಾಟಗಾರನಾಗಿ ಮಾತ್ರ ನೋಡಿದ್ದೇವೆ. ಆದರೆ ಇವರೊಳಗೆ ಒಬ್ಬ ಅದ್ಭುತವಾದ ನಟನಿದ್ದ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ. ಹೌದು, ವಾಟಾಳ್ ನಾಗರಾಜ್ ಅವರಿಗೆ ಬಾಲ್ಯದಿಂದಲೇ ರಂಗಭೂಮಿ ಮತ್ತು ನಾಟಕಗಳ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಶಾಲಾ ಕಾಲೇಜು ದಿನಗಳಲ್ಲಿ ಇವರು ಅದ್ಭುತವಾಗಿ ಡ್ರಾಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಎಷ್ಟೋ ನಾಟಕಗಳನ್ನು ಇವರೇ ಖುದ್ದಾಗಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಇವರ ಮಾತಿನ ಶೈಲಿ, ಧ್ವನಿಯ ಏರಿಳಿತ ಎಲ್ಲವೂ ಈ ರಂಗಭೂಮಿಯ ಕಲೆಯ ಕೊಡುಗೆಯೇ ಸರಿ ಅಂತ ಹೇಳ್ತಾರೆ. ಪ್ರಸಿದ್ಧ ನಟರ ಜೊತೆಗೂ ಇವರಿಗೆ ಒಳ್ಳೆಯ ಒಡನಾಟ ಇತ್ತು. ಇನ್ನು ಇವರಿಗೆ ರಜೆಯ ಪಿತಾಮಹ ಅಂತ ಹೆಸರು ಹೇಗೆ ಬಂತು ಅಥವಾ ಬಿರುದು ಹೇಗೆ ಬಂತು ಅಂತ ನೋಡೋದಾದರೆ, ಇವರಿಗೆ ರಜೆಗಳ ಪಿತಾಮಹ ಅನ್ನೋ ವಿಭಿನ್ನ ಹೆಸರು ಬರಲು ಒಂದು ರೋಚಕ ಇತಿಹಾಸವಿದೆ. ಕರ್ನಾಟಕದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಇರಲಿ, ಭಾಷೆಯ ವಿಚಾರ ಇರಲಿ ಅಥವಾ ಕಾವೇರಿ ಹೋರಾಟ ಇರಲಿ, ಇವರು ಮೊದಲು ಘೋಷಣೆ ಮಾಡುವುದೇ ಕರ್ನಾಟಕ ಬಂದ್. ಒಂದು ಕಾಲದಲ್ಲಿ ಇವರು ಬಂದ್ಗೆ ಕರೆ ನೀಡಿದರೆ ಸಾಕಾಗಿತ್ತು, ಇಡೀ ರಾಜ್ಯದ ಸ್ಕೂಲ್ ಕಾಲೇಜ್ ಆಫೀಸ್ಗಳಿಗೆ ರಜೆ ಸಿಕ್ಕಿಬಿಡ್ತಿತ್ತು. ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಾಟಾಳ್ ನಾಗರಾಜ್ ಅಂದರೆ ಫುಲ್ ಇಷ್ಟ. ಯಾಕಂದರೆ ಇವರು ಬಂದ್ ಸಾರಿದ ತಕ್ಷಣ ಮಕ್ಕಳಿಗೆ ಅಧಿಕೃತವಾಗಿ ರಜೆ ಸಿಗುತ್ತಿತ್ತು. ಇದೇ ಕಾರಣಕ್ಕೆ ಇವರನ್ನು ತಮಾಷೆಯಾಗಿ ಪ್ರೀತಿಯಿಂದ ರಜೆಗಳ ಪಿತಾಮಹ ಅಂತ ಕರೆಯಲು ಶುರು ಮಾಡಿದರು. ಆದರೆ ಈ ರಜೆಗಳ ಹಿಂದೆ ಕನ್ನಡ ನೆಲದ ಮೇಲಿನ ಹೋರಾಟದ ತೀವ್ರತೆ ಹೆಚ್ಚು ಇರುತ್ತಿತ್ತು ಅನ್ನೋದು ಅಷ್ಟೇ ಸತ್ಯ. ಇನ್ನು ಸ್ನೇಹಿತರೆ, ವಾಟಾಳ್ ನಾಗರಾಜ್ ಅವರ ವಿಭಿನ್ನ ಹೋರಾಟಗಳು ಮತ್ತು ಇತಿಹಾಸ ಸೃಷ್ಟಿಸಿದ ಹೋರಾಟಗಳ ಬಗ್ಗೆ ನೋಡೋದಾದರೆ, ಸಾಮಾನ್ಯವಾಗಿ ಈಗ ಪ್ರತಿಭಟನೆ ಅಂದರೆ ಬ್ಯಾನರ್ ಹಿಡಿಯುವುದು, ಘೋಷಣೆ ಕೂಗುವುದು ಇರುತ್ತೆ. ಆದರೆ ವಾಟಾಳ್ ನಾಗರಾಜ್ ಅವರ ಸ್ಟೈಲೇ ಬೇರೆ. ಇವರ ಪ್ರತಿಭಟನೆಗಳು ಸಾದಾ, ಕ್ರಿಯೇಟಿವ್ ಆಗಿ ಮತ್ತು ವಿಭಿನ್ನವಾಗಿ ಇರ್ತಿದ್ದವು. ಇಡೀ ದೇಶದ ಮೀಡಿಯಾಗಳು ಇವರ ಹೋರಾಟದ ಶೈಲಿಯನ್ನು ನೋಡಿ ದಂಗಾಗಿದ್ದವು. ಪ್ರಾಣಿಗಳ ಮೂಲಕ ಪ್ರತಿಭಟನೆ. ಪೆಟ್ರೋಲ್ ಬೆಲೆ ಏರಿಕೆಯಾದರೆ ಇವರು ಕಾರು ಬಿಟ್ಟು ಕತ್ತೆ ಮೇಲೆ ಕುಳಿತು ಬರ್ತಿದ್ರು. ಬೆಲೆ ಏರಿಕೆ ವಿರುದ್ಧ ಎಮ್ಮೆ ಕುರಿಗಳನ್ನು ರಸ್ತೆಗೆ ತಂದು ವಿಭಿನ್ನವಾಗಿ ಸರ್ಕಾರದ ಗಮನ ಸೆಳೆಯುತ್ತಿದ್ದರು. ಇವರ ಈ ಯೂನಿಕ್ ಐಡಿಯಾಗಳಿಂದಲೇ ಇವರ ಹೋರಾಟಗಳು ರಾಷ್ಟ್ರ ಮಟ್ಟದ ಸುದ್ದಿಯಾಗುತ್ತಿದ್ದವು. ಇನ್ನು ಗೋಕಾಕ್ ಚಳುವಳಿ, ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಸಿಗಬೇಕು ಅಂತ 1980ರ ದಶಕದಲ್ಲಿ ನಡೆದ ಐತಿಹಾಸಿಕ ಗೋಕಾಕ್ ಚಳುವಳಿಯ ಮುಂಚೂಣಿ ನಾಯಕರಲ್ಲಿ ವಾಟಾಳ್ ನಾಗರಾಜ್ ಕೂಡ ಒಬ್ಬರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂಡಿ ಇಡೀ ಕರ್ನಾಟಕವನ್ನು ಜಾಗೃತಗೊಳಿಸಿದ ಹೆಗ್ಗಳಿಕೆ ಇವರಲ್ಲಿ ಇದೆ. ಇನ್ನು ಕಾವೇರಿ ಮತ್ತು ಗಡಿ ಹೋರಾಟ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ತಮಿಳುನಾಡಿನ ಧೋರಣೆ ವಿರುದ್ಧ ಹಾಗೂ ಬೆಳಗಾವಿ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರದ MES ಪುಂಡರ ವಿರುದ್ಧ ಇವರು ನಿರಂತರವಾಗಿ ಸಿಂಹ ಸ್ವಪ್ನವಾಗಿ ನಿಂತಿದ್ದಾರೆ. ಕನ್ನಡ ನಾಡುನುಡಿ ಜಲಕ್ಕೆ ಧಕ್ಕೆಯಾದಾಗ ಪಕ್ಷಾತೀತವಾಗಿ ಮೊದಲು ರಸ್ತೆಗಿಳುವ ಏಕೈಕ ನಾಯಕ ಅಂದರೆ ಅದು ವಾಟಾಳ್ ನಾಗರಾಜ್ ಮಾತ್ರ. ಇನ್ನು ಸ್ನೇಹಿತರೆ, ಕಾಕಿ ಪಡೆಗೆ ವಾಟಾಳ್ ನಾಗರಾಜ್ ಅಂದರೆ ಯಾಕೆ ಹೆದರಿಕೆ ಅನ್ನೋದನ್ನು ನೋಡೋಣ.
ಕನ್ನಡದಲ್ಲಿ ಕೊಡಬೇಕು. ಇಲ್ಲ ಆಗಲ್ಲ, ಇಂಗ್ಲೀಷ್ ಆಗಲ್ಲ, ಕನ್ನಡದಲ್ಲಿ ಕೊಡಬೇಕು. ಕನ್ನಡದಲ್ಲಿ ಕೊಡೋದು, ಒರಿಜಿನಲ್ಲೇ ಕೊಡು ಕನ್ನಡ. ವಾಟಾಳ್ ನಾಗರಾಜ್ ಅವರು ಮಾಡಿರುವ ಪ್ರತಿಭಟನೆಗಳ ಸಂಖ್ಯೆ ಒಂದೆರಡಲ್ಲ. ಇವರ ಮೇಲೆ 100 ಕೇಸ್ಗಳು ದಾಖಲಾಗಿವೆ. 1000ಕ್ಕೂ ಹೆಚ್ಚು ಬಾರಿ ಪೊಲೀಸರು ಇವರನ್ನು ವಶಕ್ಕೆ ಪಡೆದಿದ್ದಾರೆ ಅಥವಾ ಡಿಟೈನ್ ಮಾಡಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್, ಶಿವಾಜಿನಗರ ಅಥವಾ ಟೌನ್ ಹಾಲ್ ಬಳಿ ವಾಟಾಳ್ ನಾಗರಾಜ್ ಬರ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ 100 ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ರೆಡಿಯಾಗಿ ನಿಂತಿರ್ತಾರೆ. ಏನಾದರೂ ಪೊಲೀಸರು ಅವರಿಗೆ ಮಾತಾಡೋಕ್ಕೆ ಅಥವಾ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದರೆ, ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗ ನೀನು ಹುಟ್ಟೇ ಇರಲಿಲ್ಲ ಕಣಯ್ಯ ಅಂತ ಹೇಳ್ತಾರೆ. ಇದರಿಂದ ಯಾವ ಪೊಲೀಸರು ಕೂಡ ಇವರನ್ನು ಅರೆಸ್ಟ್ ಮಾಡೋದಾಗಲಿ ಅಥವಾ ಬೆದರಿಕೆ ಹಾಕೋದಾಗಲಿ ಹೋಗೋದಿಲ್ಲ. ಹಾಗಾಗಿ ಇವರನ್ನು ಕಂಡ್ರೆ ಪೊಲೀಸರಿಗೆ ಸ್ವಲ್ಪ ಟೆನ್ಷನ್. ಹಾಗೆ ಇವರು ಯಾವಾಗ, ಹೇಗೆ, ಯಾವ ರೂಪದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಯಾರ ಕೈಯಲ್ಲೂ ಊಹಿಸಲು ಸಾಧ್ಯವಿರುವುದಿಲ್ಲ. ಕೆಲವೊಮ್ಮೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಸದ್ದಿಲ್ಲದೆ ಸ್ಪಾಟ್ಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಶುರು ಮಾಡಿಬಿಡ್ತಾರೆ. ಇನ್ನು ವಿಧಾನಸೌಧದಲ್ಲಿ ಇವರು ಮೂಡಿಸಿದ ನಡುಕದ ಬಗ್ಗೆ ನೋಡೋದಾದರೆ, ವಾಟಾಳ್ ನಾಗರಾಜ್ ಅವರು ಕೇವಲ ರಸ್ತೆ ಹೋರಾಟಗಾರನಲ್ಲ. ಇವರು ಚಾಮರಾಜನಗರ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ವಿಧಾನಸೌಧ ಪ್ರವೇಶಿಸಿದವರು. ವಿಧಾನಸೌಧದ ಒಳಗೂ ಇವರ ಹೋರಾಟ ನಿಲ್ಲಲಿಲ್ಲ. ಒಮ್ಮೆ ಇವರು ಸದನದ ಒಳಗೆ ಚಾವಟಿಯನ್ನು ತಂದು ಜೋರಾಗಿ ಬೀಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅದನ್ನು ನೋಡಿ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಮತ್ತು ಮಂತ್ರಿಗಳೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಇವರ ಈ ಅಪ್ರತಿಮ ಧೈರ್ಯ ಮತ್ತು ಹೋರಾಟದ ಗುಣವೇ ಇವರನ್ನು ವಿಭಿನ್ನವಾಗಿಸಿದೆ. ಸೊ ಸ್ನೇಹಿತರೆ, ಇವತ್ತು ವಾಟಾಳ್ ನಾಗರಾಜ್ ಅವರ ಹೋರಾಟದ ಶೈಲಿಯನ್ನು ನೋಡಿ ಕೆಲವರು ಟ್ರೋಲ್ ಮಾಡಬಹುದು ಅಥವಾ ವಿಮರ್ಶೆ ಮಾಡಬಹುದು. ಆದರೆ ಒಂದು ಮಾತನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನ ಇಡೀ ಜೀವನವನ್ನು ಕನ್ನಡ ನಾಡು ಮತ್ತು ನುಡಿಯ ಸೇವೆಗಾಗಿ ಮುಡುಪಾಗಿಟ್ಟ ಇಂಥ ಹೋರಾಟಗಾರರು ಇವತ್ತಿನ ದಿನಗಳಲ್ಲಿ ಸಿಗುವುದು ತುಂಬ ಅಪರೂಪ. ಇವರ ವಯಸ್ಸು 80 ದಾಟಿದ್ರೂ ಈಗಲೂ ಕನ್ನಡದ ಅಸ್ಮಿತೆಗೆ ಧಕ್ಕೆಯಾದರೆ ಮೊದಲು ಧ್ವನಿ ಎತ್ತುವ ಧೀಮಂತ ನಾಯಕ ಇವರು. ಇವರ ಈ ನಿರಂತರ ಹೋರಾಟದ ಬದುಕು ಪ್ರತಿಯೊಬ್ಬ ಕನ್ನಡಿಗನಿಗೂ ಸ್ಫೂರ್ತಿ. ರಜೆಗಳ ಪಿತಾಮಹ, ಕನ್ನಡದ ಕಾವಲುಗಾರ ವಾಟಾಳ್ ನಾಗರಾಜ್ ಅವರ ಈ ಹೋರಾಟದ ಬದುಕಿನ ಈ ರೋಚಕ ಕತೆ ನಿಮಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡಿ. ಹಾಗೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.